ನೇರವಾಗಿ ಗಿರೀಶ್ ಲಿಂಗಣ್ಣ ಸತ್ರ ಹೋಗ್ತೇನೆ. ಗಿರೀಶ್ ಲಿಂಗಣ್ಣ ಅವರೇ, ಈಗ ಸ್ಟಿಕ್ಕಿ ಬಾಂಬ್ ಇರಬಹುದು ಅಂತ ಒಂದಷ್ಟು ಶಂಕೆಗಳಿದೆ. ಏನಿದು ಸ್ಟಿಕ್ಕಿ ಬಾಂಬ್? ಅದರ ಅರ್ಥ ಏನು? ಅದನ್ನು ಯಾವ ಕಾರಣಕ್ಕೋಸ್ಕರ ಬಳಸ್ತಾರೆ? ಒಂದು ನಿಮಿಷದಲ್ಲಿ ಒಂದು ಉತ್ತರ ಕೊಡ್ಬೋದಾ? ಸ್ಟಿಕ್ಕಿ ಬಾಂಬ್ ಅಂದರೆ ಏನಿಲ್ಲ, ಈ ಗ್ರೆನೇಡ್ಸು, ಡೆಟೋನೇಟರ್ಸು, ಈ ಗ್ರೆನೇಡ್ಸ್ನ ಆ ಥರ ಬಾಂಬ್ಸ್ಗಳನ್ನ ಏನು ಮಾಡ್ತಾರೆ ಅಂದರೆ ಕಾರಿಗೆ ಸ್ಟಿಕ್ ಮಾಡ್ತಾರೆ. ನೋಡ್ತೀವಲ್ಲ, ಹೋಗಿ ಅಂಟಿಸ್ತಾರೆ ಅಷ್ಟೇ. ಅದೇನ್ ಮಾಡ್ತಾರೆ, ಒಂದು ಟೈಮರ್ ಫಿಕ್ಸ್ ಮಾಡಿರ್ತಾರೆ. ಆ ಒಂದು ನಿಗದಿತ ಜಾಗ, ಆ ಟಾರ್ಗೆಟ್ ರೀಚ್ ಆದಾಗ ಡೆಟೋನೇಟ್ ಮಾಡ್ತಾರೆ. ಈ ಡೆಟೋನೇಟ್ ಮಾಡ್ಬೇಕಾದ್ರೆ ಮೊಬೈಲ್ ಉಪಯೋಗಿಸ್ತಾರೋ ಇಲ್ಲ ಬೇರೆ ಇನ್ಯಾವ್ದಾದ್ರು ಎಲೆಕ್ಟ್ರಾನಿಕ್ ವಸ್ತುಗಳ ಮೂಲಕ ಅದು ಡೆಟೋನೇಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಟಿಕ್ಕಿ ಬಾಂಬ್ ಅಷ್ಟೇ. ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಸರ್ ಅದು ಬ್ಲಾಸ್ಟ್ ಆದ್ರೆ? ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಈ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಡಿಸೈಡ್ ಮಾಡ್ತಾರೆ. RDX ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗಿರುತ್ತೆ, ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅನೇಕ ವಸ್ತುಗಳು ಇಂಪ್ಯಾಕ್ಟ್ ಮೇಲೆ ಡಿಸೈಡ್ ಮಾಡ್ತಾರೆ. ಈಗ ನಿನ್ನೆ ನಡೆದಿರೋ ಒಂದು ಅನಾಹುತ, ನಮ್ಮ SK ಉಮೇಶ್ ಸರ್ ಹೇಳ್ತಾ ಇದ್ರು ಅಮೋನಿಯಂ ನೈಟ್ರೇಟ್ ಇರ್ಬೋದು ಅಂತ. ಬಟ್ ಬೆಳಿಗ್ಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಟ್ರೇಸಸ್ ಆಫ್ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಂತ ಕೆಲವು ಮಾಹಿತಿಗಳು, ಕ್ರೆಡೆನ್ಷಿಯಲ್ಸ್, ಮೀಡಿಯಾ ರಿಪೋರ್ಟ್, ಇನ್ಕ್ಲೂಡಿಂಗ್ ನಿಮ್ಮ ರಿಪಬ್ಲಿಕ್ ಇಂಗ್ಲೀಷಲ್ಲೂ ಅಮೋನಿಯಂ ನೈಟ್ರೇಟ್ ಅಂತಲೇ ಹೇಳ್ತಾ ಇದ್ದಾರೆ. ಸ್ಟಿಲ್ ಅಫಿಷಿಯಲಿ FSL ಅವರು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ದರೆ, ಅಮೋನಿಯಂ ನೈಟ್ರೇಟ್ ಭಾಳ ಸಿಗುವಂಥ ವಸ್ತು, ಈಸಿಯಾಗಿ ಸಿಗುವಂಥ ವಸ್ತು. ಎಲ್ಲಿ ಯೂಸ್ ಮಾಡ್ತಾರೆ? ಮೇನ್ಲಿ ಫರ್ಟಿಲೈಸರ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಫರ್ಟಿಲೈಸರ್ಸ್ಗೆ ಯಾಕೆ ಯೂಸ್ ಮಾಡ್ತಾರೆ? ಇಟ್ಸ್ ಎ ಆಕ್ಸಿಡೈಸರ್ ಅಂತ ಕರೀತಾರೆ. ಅಂದರೆ ಈ ನೈಟ್ರೇಟ್ನ ನೀವು ಹಾಕಿ ಬಳಸಿ ಗಿಡಗಳನ್ನ ಬೆಳೆಸಿದ್ರೆ ಫಲ ಜಾಸ್ತಿ ಕೊಡುತ್ತೆ, ಭಾಳ ಬೇಗ ಫಲ ಕೊಡುತ್ತೆ. ಸೊ ಅದನ್ನು ಅಮೋನಿಯಂ ನೈಟ್ರೇಟ್ನ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಯಾವುದೇ ಹೌದಾ, ನಾನು ಹೋಗಿ ಅಮೋನಿಯಂ ನೈಟ್ರೇಟ್ನ ಕೊಂಡ್ಕೋಬೋದು ಅಂಗಡಿಲಿ ಅಂತ ಕೇಳಿದ್ರೆ, ನೀವು ಯಾವುದೇ ವಸ್ತುವಲ್ಲಿ 45% ಅಂಶ ಅಮೋನಿಯಂ ನೈಟ್ರೇಟ್ ಇದ್ದರೆ ಅದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನು ತಗೋಬೇಕಾದ್ರೆ ಯು ನೀಡ್ ಸರ್ಟನ್ ಲೈಸೆನ್ಸಸ್ ಆ್ಯಂಡ್ ಸರ್ಟನ್ ಟ್ರೈನ್ಡ್ ಇದು. ಬಟ್ ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಅಮೋನಿಯಂ ನೈಟ್ರೇಟ್ ಮಾರಾಟ ಮಾಡೋರು ಫರ್ಟಿಲೈಸರ್ಸ್ ಅಂಗಡಿಗಳು ಭಾಳ ಎಚ್ಚರಿಕೆ ತಗೋಬೇಕಾಗ್ತದೆ. ನೀವು ಹೇಳಿದ್ರಲ್ಲ, ನಾವೇನು ಎಚ್ಚರಿಕೆ ತಗೋಬೇಕು ಅಂತ, ನಾವು ಇಂಥವ್ರ ಕಡೆ ಭಾಳ ಗಮನ ಕೊಡಬೇಕು ಒಂದು. ಸೊ ಈ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಎಕ್ಸ್ಪ್ಲೋಸ್ ಮಾಡ್ಬೋದಾ? ಖಂಡಿತ ಎಕ್ಸ್ಪ್ಲೋಡ್ ಮಾಡ್ಬೋದು. ಹೇಗೆ ಎಕ್ಸ್ಪ್ಲೋಡ್ ಮಾಡ್ಬೋದು? ಅದಕ್ಕೆ ಈ ಉಗ್ರರ ಕೈಗೆ, ಭಯೋತ್ಪಾದಕರ ಕೈಗೆ ಅದೆಲ್ಲ ಹೇಗೆ ಸಿಗುತ್ತೆ? ಅದನ್ನು ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಒಂದು ಸಣ್ಣ ವಿರಾಮದ ಸಮಯ. ವಿರಾಮದ ಬಳಿಕ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಏನೋ ನೆನೆ ಬ್ಲಾಸ್ಟ್ ಆಯಿತು, ಆ ಒಂದು ಸ್ಥಳದಲ್ಲಿದ್ದಾರೆ. ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ಮುಂದೆ ಇಡ್ತಾರೆ. ನೇರವಾಗಿ ಗಿರೀಶ್ ಲಿಂಗಣ್ಣ ಸತ್ರ ಹೋಗ್ತೇನೆ. ಗಿರೀಶ್ ಲಿಂಗಣ್ಣ ಅವರೇ, ಈಗ ಸ್ಟಿಕ್ಕಿ ಬಾಂಬ್ ಇರಬಹುದು ಅಂತ ಒಂದಷ್ಟು ಶಂಕೆಗಳಿದೆ. ಏನಿದು ಸ್ಟಿಕ್ಕಿ ಬಾಂಬ್? ಅದರ ಅರ್ಥ ಏನು? ಅದನ್ನು ಯಾವ ಕಾರಣಕ್ಕೋಸ್ಕರ ಬಳಸ್ತಾರೆ? ಒಂದು ನಿಮಿಷದಲ್ಲಿ ಒಂದು ಉತ್ತರ ಕೊಡ್ಬೋದಾ? ಸ್ಟಿಕ್ಕಿ ಬಾಂಬ್ ಅಂದರೆ ಏನಿಲ್ಲ, ಈ ಗ್ರೆನೇಡ್ಸು, ಡೆಟೋನೇಟರ್ಸು, ಈ ಗ್ರೆನೇಡ್ಸ್ನ ಆ ಥರ ಬಾಂಬ್ಸ್ಗಳನ್ನ ಏನು ಮಾಡ್ತಾರೆ ಅಂದರೆ ಕಾರಿಗೆ ಸ್ಟಿಕ್ ಮಾಡ್ತಾರೆ. ನೋಡ್ತೀವಲ್ಲ, ಹೋಗಿ ಅಂಟಿಸ್ತಾರೆ ಅಷ್ಟೇ. ಅದೇನ್ ಮಾಡ್ತಾರೆ, ಒಂದು ಟೈಮರ್ ಫಿಕ್ಸ್ ಮಾಡಿರ್ತಾರೆ. ಆ ಒಂದು ನಿಗದಿತ ಜಾಗ, ಆ ಟಾರ್ಗೆಟ್ ರೀಚ್ ಆದಾಗ ಡೆಟೋನೇಟ್ ಮಾಡ್ತಾರೆ. ಈ ಡೆಟೋನೇಟ್ ಮಾಡ್ಬೇಕಾದ್ರೆ ಮೊಬೈಲ್ ಉಪಯೋಗಿಸ್ತಾರೋ ಇಲ್ಲ ಬೇರೆ ಇನ್ಯಾವ್ದಾದ್ರು ಎಲೆಕ್ಟ್ರಾನಿಕ್ ವಸ್ತುಗಳ ಮೂಲಕ ಅದು ಡೆಟೋನೇಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಟಿಕ್ಕಿ ಬಾಂಬ್ ಅಷ್ಟೇ. ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಸರ್ ಅದು ಬ್ಲಾಸ್ಟ್ ಆದ್ರೆ? ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಈ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಡಿಸೈಡ್ ಮಾಡ್ತಾರೆ. RDX ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗಿರುತ್ತೆ, ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಯೂಸ್ ಮಾಡಿದ್ರೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅನೇಕ ವಸ್ತುಗಳು ಇಂಪ್ಯಾಕ್ಟ್ ಮೇಲೆ ಡಿಸೈಡ್ ಮಾಡ್ತಾರೆ. ಈಗ ನಿನ್ನೆ ನಡೆದಿರೋ ಒಂದು ಅನಾಹುತ, ನಮ್ಮ SK ಉಮೇಶ್ ಸರ್ ಹೇಳ್ತಾ ಇದ್ರು ಅಮೋನಿಯಂ ನೈಟ್ರೇಟ್ ಇರ್ಬೋದು ಅಂತ. ಬಟ್ ಬೆಳಿಗ್ಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಟ್ರೇಸಸ್ ಆಫ್ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಂತ ಕೆಲವು ಮಾಹಿತಿಗಳು, ಕ್ರೆಡೆನ್ಷಿಯಲ್ಸ್, ಮೀಡಿಯಾ ರಿಪೋರ್ಟ್, ಇನ್ಕ್ಲೂಡಿಂಗ್ ನಿಮ್ಮ ರಿಪಬ್ಲಿಕ್ ಇಂಗ್ಲೀಷಲ್ಲೂ ಅಮೋನಿಯಂ ನೈಟ್ರೇಟ್ ಅಂತಲೇ ಹೇಳ್ತಾ ಇದ್ದಾರೆ. ಸ್ಟಿಲ್ ಅಫಿಷಿಯಲಿ FSL ಅವರು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ದರೆ, ಅಮೋನಿಯಂ ನೈಟ್ರೇಟ್ ಭಾಳ ಸಿಗುವಂಥ ವಸ್ತು, ಈಸಿಯಾಗಿ ಸಿಗುವಂಥ ವಸ್ತು. ಎಲ್ಲಿ ಯೂಸ್ ಮಾಡ್ತಾರೆ? ಮೇನ್ಲಿ ಫರ್ಟಿಲೈಸರ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಫರ್ಟಿಲೈಸರ್ಸ್ಗೆ ಯಾಕೆ ಯೂಸ್ ಮಾಡ್ತಾರೆ? ಇಟ್ಸ್ ಎ ಆಕ್ಸಿಡೈಸರ್ ಅಂತ ಕರೀತಾರೆ. ಅಂದರೆ ಈ ನೈಟ್ರೇಟ್ನ ನೀವು ಹಾಕಿ ಬಳಸಿ ಗಿಡಗಳನ್ನ ಬೆಳೆಸಿದ್ರೆ
ಫಲ ಜಾಸ್ತಿ ಕೊಡುತ್ತೆ, ಭಾಳ ಬೇಗ ಫಲ ಕೊಡುತ್ತೆ. ಸೊ ಅದನ್ನು ಅಮೋನಿಯಂ ನೈಟ್ರೇಟ್ನ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಯಾವುದೇ ಹೌದಾ ನಾನು ಹೋಗಿ ಅಮೋನಿಯಂ ನೈಟ್ರೇಟ್ನ ಕೊಂಡ್ಕೋಬೋದ ಅಂಗಡಿಲಿ ಅಂತ ಕೇಳಿದ್ರೆ ನೀವು, ಯಾವುದೇ ವಸ್ತುವಲ್ಲಿ 45% ಅಂಶ ಅಮೋನಿಯಂ ನೈಟ್ರೇಟ್ ಇದ್ದರೆ ಅದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನು ತಗೋಬೇಕಾದ್ರೆ ಯು ನೀಡ್ ಸರ್ಟನ್ ಲೈಸೆನ್ಸಸ್ ಆ್ಯಂಡ್ ಸರ್ಟನ್ ಟ್ರೈನ್ಡ್ ಇದು. ಬಟ್ ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಅಮೋನಿಯಂ ನೈಟ್ರೇಟ್ ಮಾರಾಟ ಮಾಡೋರು ಫರ್ಟಿಲೈಸರ್ಸ್ ಅಂಗಡಿಗಳು ಭಾಳ ಎಚ್ಚರಿಕೆ ತಗೋಬೇಕಾಗ್ತದೆ. ನೀವು ಹೇಳೋದ್ರಲ್ಲ, ನಾವೇನು ಎಚ್ಚರಿಕೆ ತಗೋಬೇಕು ಅಂತ, ನಾವು ಇಂಥವ್ರ ಕಡೆ ಭಾಳ ಗಮನ ಕೊಡಬೇಕು ಒಂದು. ಸೊ ಈ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಎಕ್ಸ್ಪ್ಲೋಸ್ ಮಾಡ್ಬೋದಾ? ಖಂಡಿತ ಎಕ್ಸ್ಪ್ಲೋಡ್ ಮಾಡ್ಬೋದು. ಹೇಗೆ ಎಕ್ಸ್ಪ್ಲೋರ್ಡ್ ಮಾಡ್ಬೋದು? ಅದಕ್ಕೆ ಈ ಉಗ್ರರ ಕೈಗೆ, ಭಯೋತ್ಪಾದಕರ ಕೈಗೆ ಅದೆಲ್ಲ ಹೇಗೆ ಸಿಗುತ್ತೆ? ಅದನ್ನ ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಒಂದು ಸಣ್ಣ ವಿರಾಮದ ಸಮಯ. ವಿರಾಮದ ಬಳಿಕ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಏನೋ ನೆನೆ ಬ್ಲಾಸ್ಟ್ ಆಯಿತು, ಆ ಒಂದು ಸ್ಥಳದಲ್ಲಿದ್ದಾರೆ. ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಇಂಪ್ಯಾಕ್ಟ್ ಮೇಲೆ ಡಿಸೈಡ್ ಮಾಡ್ತಾರೆ. ಈಗ ನಿನ್ನೆ ನಡೆದಿರೋ ಒಂದು ಅನಾಹುತ ನಮ್ಮ ಎಸ್ ಕೆ ಉಮೇಶ್ ಸರ್ ಹೇಳ್ತಾ ಇದ್ರು ಅಮೋನಿಯಂ ನೈಟ್ರೇಟ್ ಇರ್ಬೋದು ಅಂತ. ಬಟ್ ಬೆಳಿಗ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಟ್ರೇಸಸ್ ಆಫ್ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಂತ ಕೆಲವು ಮಾಹಿತಿಗಳು, ಕ್ರೆಡೆನ್ಷಿಯಲ್ಸ್, ಮೀಡಿಯಾ ರಿಪೋರ್ಟ್, ಇನ್ಕ್ಲೂಡಿಂಗ್ ನಿಮ್ಮ ರಿಪಬ್ಲಿಕ್ ಇಂಗ್ಲೀಷಲ್ಲೂ ಅಮೋನಿಯಂ ನೈಟ್ರೇಟ್ ಅಂತಾನೆ ಹೇಳ್ತಾ ಇದ್ದಾರೆ. ಸ್ಟಿಲ್ ಅಫಿಷಿಯಲಿ FSL ಅವರು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ದರೆ ಅಮೋನಿಯಂ ನೈಟ್ರೇಟ್ ಭಾಳ ಸಿಗುವಂಥ ವಸ್ತು, ಈಸಿಯಾಗಿ ಸಿಗುವಂಥ ವಸ್ತು. ಎಲ್ಲಿ ಯೂಸ್ ಮಾಡ್ತಾರೆ? ಮೇನ್ಲಿ ಫರ್ಟಿಲೈಸರ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಫರ್ಟಿಲೈಸರ್ಸ್ಗೆ ಯಾಕೆ ಯೂಸ್ ಮಾಡ್ತಾರೆ? ಇಟ್ಸ್ ಎ ಆಕ್ಸಿಡೈಸರ್ ಅಂತ ಕರೀತಾರೆ. ಅಂದರೆ ಈ ನೈಟ್ರೇಟ್ನ ನೀವು ಹಾಕಿ ಬಳಸಿ ಗಿಡಗಳನ್ನ ಬಳಸಿದ್ರೆ ಫಲ ಜಾಸ್ತಿ ಕೊಡುತ್ತೆ, ಭಾಳ ಬೇಗ ಫಲ ಕೊಡುತ್ತೆ. ಸೊ ಅದನ್ನು ಅಮೋನಿಯಂ ನೈಟ್ರೇಟ್ನ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಯಾವುದೇ ಹೌದಾ ನಾನು ಹೋಗಿ ಅಮೋನಿಯಂ ನೈಟ್ರೇಟ್ನ ಕೊಂಡ್ಕೋಬೋದ ಅಂಗಡಿಲಿ ಅಂತ ಕೇಳಿದ್ರೆ ನೀವು, ಯಾವುದೇ ವಸ್ತುವಲ್ಲಿ 45% ಅಂಶ ಅಮೋನಿಯಂ ನೈಟ್ರೇಟ್ ಇದ್ದರೆ ಅದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನು ತಗೋಬೇಕಾದ್ರೆ ಯು ನೀಡ್ ಸರ್ಟನ್ ಲೈಸೆನ್ಸಸ್ ಆ್ಯಂಡ್ ಸರ್ಟನ್ ಟ್ರೈನ್ಡ್ ಇದು. ಬಟ್ ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಅಮೋನಿಯಂ ನೈಟ್ರೇಟ್ ಮಾರಾಟ ಮಾಡೋರು ಫರ್ಟಿಲೈಸರ್ಸ್ ಅಂಗಡಿಗಳು ಭಾಳ ಎಚ್ಚರಿಕೆ ತಗೋಬೇಕಾಗ್ತದೆ. ನೀವು ಹೇಳೋದ್ರಲ್ಲ, ನಾವೇನು ಎಚ್ಚರಿಕೆ ತಗೋಬೇಕು ಅಂತ, ನಾವು ಇಂಥವ್ರ ಕಡೆ ಭಾಳ ಗಮನ ಕೊಡಬೇಕು ಒಂದು. ಸೊ ಈ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಎಕ್ಸ್ಪ್ಲೋಸ್ ಮಾಡ್ಬೋದಾ? ಖಂಡಿತ ಎಕ್ಸ್ಪ್ಲೋಡ್ ಮಾಡ್ಬೋದು. ಹೇಗೆ ಎಕ್ಸ್ಪ್ಲೋರ್ಡ್ ಮಾಡ್ಬೋದು? ಅದಕ್ಕೆ ಈ ಉಗ್ರರ ಕೈಗೆ, ಭಯೋತ್ಪಾದಕರ ಕೈಗೆ ಅದೆಲ್ಲ ಹೇಗೆ ಸಿಗುತ್ತೆ? ಅದನ್ನ ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಒಂದು ಸಣ್ಣ ವಿರಾಮದ ಸಮಯ. ವಿರಾಮದ ಬಳಿಕ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಏನೋ ನೆನೆ ಬ್ಲಾಸ್ಟ್ ಆಯಿತು, ಆ ಒಂದು ಸ್ಥಳದಲ್ಲಿದ್ದಾರೆ. ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾರೆ.